ಓ ಬಂದ್ರಾ? ಬನ್ನಿ ಬನ್ನಿ. ಯುಐ ಸಿನಿಮಾದ ಟೀಸರ್ ನೋಡಿದ್ರಾ? ಓ ಟೀಸರ್ ಅಲ್ಲ, ಟ್ರೈಲರ್ ನೋಡಿದ್ರಾ? ಓ ಟ್ರೈಲರ್ ಅಲ್ವಾ? ವಾರ್ನರ್ ನೋಡಿದ್ರಾ? ಡೇವಿಡ್ ವಾರ್ನರ್ ಅಲ್ಲ, ಯುಐ ಸಿನಿಮಾದ ವಾರ್ನರು ನೋಡಿದ್ರಾ? ನೋಡಿರ್ತೀರಾ. ಅರ್ಥ ಆಯ್ತಾ? ಕೆಲವೊಬ್ರಿಗೆ ಅರ್ಥ ಆಗಿರಲ್ಲ. ಅದನ್ನ ಅರ್ಥ ಮಾಡ್ಸಕ್ಕೆ ನಾನು ಇವತ್ತೇ ಬಂದಿದ್ದೀನಿ. ಡೀಟೇಲ್ ಆಗಿ ಏನೇನ್ ನಮ್ಮ ಒಪ್ಪಿ ಅವರು ಈ ವಾರ್ನರ್ ಅಲ್ಲಿ ಹೇಳಿದ್ದಾರೆ ಅನ್ನೋದು ನಾವು ನೋಡೋಣ. ಹೆಲೋ, ವೆಲ್ಕಮ್ ಟು ಜಿಂತಿ ಟಾಪಿಕ್. ತಲೆಗೆ ಹುಳ ಬಿಡೋದ್ರಲ್ಲಿ ನಮ್ಮ ಉಪ್ಪಿಯವ್ರ ತಲೆ ಯಾವಾಗ್ಲೂ ಮುಂದಿರುತ್ತೆ ಅಂತ ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತು. ಹಾಗೆ ಈ ವಾರ್ನರ್ ವಿಡಿಯೋದಲ್ಲಿ ನೀವು ನೋಡೇ ಇರ್ತೀರಾ. ಇವರು ಏನೇನು ಹೇಳಕ್ ಹೋಗಿದ್ದಾರೆ ಅಂತ ಕೆಲವರಿಗೆ ಅರ್ಥ ಆಗಿರುತ್ತೆ, ಕೆಲವರಿಗೆ ಅರ್ಥ ಆಗಿರಲ್ಲ. ಮೊದಲನೇದಾಗಿ ಅವ್ರು ಯಾವಾಗ್ಲೂ ಒಂದು ಸೋಷಿಯಲ್ ಇಶ್ಯೂ ಕಂಟೆಂಟೇ ಮಾಡ್ತಾ ಇರ್ತಾರೆ. ಬಟ್ ಅದು ಅವ್ರದೇ ಓನ್ ಸ್ಟೈಲಲ್ಲಿ ಮಾಡ್ತಿರ್ತಾರೆ. ಅದೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ. ಈ ಟೀಸರ್‌ನಲ್ಲಿ ನಾವು ಮೊದಲು ಅಬ್ಸರ್ವ್ ಮಾಡಬೇಕಾಗಿರೋಂಥ ಒಂದು ವಿಷಯ ಏನಪ್ಪಾ ಅಂದ್ರೆ, ಅದು ಕಥೆಯಲ್ಲಿರುವಂಥ ಒಂದು ಪ್ರಪಂಚ. ಆ್ಯಕ್ಚುಲಿ ಅದು ಕಥೆಯಲ್ಲಿರುವಂಥ ಪ್ರಪಂಚ ಅಷ್ಟೇ ಅಲ್ಲ, ಅದು ನಮ್ಮ ನಿಜ ಜೀವನದಲ್ಲಿ ಇರುವಂಥ ಆ್ಯಕ್ಚುಯಲ್ ಪ್ರಪಂಚ. ಬಟ್ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಹೌದು, ಅದನ್ನ ಉಪ್ಪಿ ಅವರು ಇಂಡೈರೆಕ್ಟ್ ಆಗಿ ಅದು ತೋರಿಸಿದ್ದಾರೆ. ಇಡೀ ಪ್ರಪಂಚನೇ ಧ್ವಂಸ ಆಗಿದೆ. ಮನುಷ್ಯರಿಗೆ ಬಟ್ಟೆ ಇಲ್ದಂಗೆ ಅವರು ಕಾಡು ಮನುಷ್ಯರಾಗಿ ಮತ್ತೆ ಬದಲಾಗಿದ್ದಾರೆ. ಹಾಗೆ ಜಸ್ಟ್ ಒಂದು ಬಾಯ್‌ಲೈನಿಗೋಸ್ಕರ ಇಡೀ ಸಮಾಜದವರು, ಇಡೀ ಜನ ಅಲ್ಲಿ ಹೊಡೆದಾಡ್ತಿದ್ದಾರೆ. ಆದ್ರೆ ಅಲ್ಲಿರೋ ಜನಗಳಿಗೆ ಅವರ ಸಾರ್ವಜನಿಕರ ಮೂಲ ಹಕ್ಕುಗಳು ಅವರಿಗೆ ಕೊಡ್ತಾನೆ ಇರ್ತಾರೆ. ಆ ಹಕ್ಕುಗಳು ಯಾವ್ದ್ಯಾವ್ದು ಗೊತ್ತಾ? ಅವರ ಮೂಲ ಸೌಕರ್ಯಗಳು ಯಾವ್ದಪ್ಪ ಅಂದ್ರೆ, ಅವರ ಮೊಬೈಲ್ ಫೋನ್ಸ್‌ಗಳು, ಹಾಗೆ ಟ್ರೈಪೋಡ್ಸ್‌ಗಳು. ಈ ವಿಚಾರಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ವು. ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತೇ ಇದೆ, ಈ ಜನರೇಷನ್‌ನಲ್ಲಿ ಆ ವಸ್ತುಗಳಿಗೆ ಎಷ್ಟು ಜನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಂತ. ಅದೊಂದು ಸಿಕ್ಕಾಪಟ್ಟೆ ಒಂದು ಇಂಪಾರ್ಟೆಂಟ್ ಥಿಂಗ್. ಅದು ತುಂಬಾ ಫನ್ನಿಯಾಗಿ ನಮಗೆ ಕಾಣಿಸುತ್ತೆ. ಆದ್ರೆ ಅದು ನಿಜವಾಗ್ಲೂ ಟ್ರುತ್ತೆ. ಹಾಗೆ ಇನ್ನೊಂದು ಹಕ್ಕು ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನ ಮೈ ಮೇಲೆ ಒಂದು ಸೀಲ್ ಇರಬೇಕು. ಆ ಸೀಲ್ ಯಾವ್ದಪ್ಪ ಅಂದ್ರೆ ಅವನ ಜಾತಿಯ ಸೀಲ್. ಹೌದು, ಅವನು ಯಾವ ಜಾತಿಗೆ ಸೇರಿದವನು ಅಂತ ಅಲ್ಲಿ ಒಂದು ಸೀಲ್ ಇರಬೇಕು ಅವನ ಬಾಡಿಲಿ. ಅವರಿಗೆ ತಿನ್ನಕ್ಕೆ ಊಟ ಇಲ್ಲ, ಇರೋಕೆ ಜಾಗ ಇಲ್ಲ ಅಂದ್ರು ಅವ್ರ ಮೈ ಮೇಲೆ ಅವ್ರು ಯಾವ ಜಾತಿಯಿಂದ ಹುಟ್ಟಿರೋದು, ಯಾವ ಜಾತಿಯಿಂದ ಬರೋದು ಅಂತ ಒಂದು ಸೀಲ್ ಇರಬೇಕು. ಅದು ಆ್ಯಕ್ಚುಲಿ ಪ್ರೆಸೆಂಟ್ ಟೈಮಲ್ಲಿ ನಮ್ಮ ಎಲ್ರ ಮಧ್ಯೆ ನಡೆಯುವಂಥ ಒಂದು ಮೇನ್ ಫ್ಯಾಕ್ಟ್ ಅದು. ಅದನ್ನ ಅವರು ಅಲ್ಲಿ ಇಂಡೈರೆಕ್ಟ್ ಆಗಿ ತೋರಿಸಿದ್ದಾರೆ. ಹಾಗೆ ನೀವು ಸ್ವಲ್ಪ ಜನ ಹುಡುಗರನ್ನ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರ. ಅವ್ರ ಕೈಯಲ್ಲಿ ಫೋನ್ ಇದೆ, ಮೈಯಲ್ಲಿ ಬಟ್ಟೆ ಇಲ್ಲ. ಹಾಗೆ ಅವರು ಇಡೀ ಇರೋ ಪ್ಲೇಸ್ ಎಲ್ಲ ಧ್ವಂಸ ಆಗಿದೆ. ಆದ್ರೆ ಅವರು ಅದನ್ನೆಲ್ಲ ಮರೆತು ತಮ್ಮ ಪಾಡಿಗೆ ಮೊಬೈಲಲ್ಲಿ ಆ ಮ್ಯಾಚ್ ಏನಾಗ್ತಿದೆ ಅನ್ನೋ ಚಿಂತೆಯಲ್ಲಿದ್ದಾರೆ. ಆದ್ರೆ ಅವ್ರ ಜೀವನದ ಚಿಂತೆಯಲ್ಲಿ ಇಲ್ಲ. ಹಾಗೆ ಒಬ್ಬ ಹೇಳ್ತಾ ಇರ್ತಾನೆ, ನೋಡು ನಮ್ಮ ದೇಶ ಎಲ್ಲಿಗೋಯ್ತು, ಮಾರ್ಸಿಗೆ ಹೋಗ್ಬಿಡ್ತು, ಮಾರ್ಸಿಗೆ ಹೋಗ್ತಾ ಇದ್ದಾರೆ ನಮ್ಮ ಜನ ಅಂತ. ಆದ್ರೆ ಅವನು ನೆಕ್ಸ್ಟ್ ಮೂಮೆಂಟೇ ಕೆಳಗೆ ಬೀಳ್ತಾನೆ. ಹುಟ್ಟಿದ ಭೂಮಿನೇ ಉಳಿಸ್ಕೊಳಕ್ ಆಗದೆ ಇರೋನು ಮಾರ್ಸಿಗೆ ಹೋಗೋ ಕನ್ಸ್ ಕಾಣ್ತಿದ್ದಾನೆ. ಅದು ತಮ್ಮ ಪ್ರಕೃತಿನ ಉಳಿಸ್ಕೊಳಕ್ಕಾಗ್ದೆ. ಹಾಗೆ ನಮ್ಮ ಉಪೇಂದ್ರ ಅವರ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್. ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ನಂಗನ್ಸುತ್ತೆ ಒಬ್ಬ ಅವನು ಎಲ್ಲರನ್ನೂ ಕಂಟ್ರೋಲ್ ಮಾಡೋ ಒಬ್ಬ ವ್ಯಕ್ತಿ. ಹೌದು, ಆ ವ್ಯಕ್ತಿನೇ ಯಾರು? ಒಬ್ಬ ಪೊಲಿಟಿಷಿಯನ್ಸ್. ಅಲ್ಲಿ ಎಲ್ಲರೂ ಧಿಕ್ಕಾರನ ಹಾಕುವಾಗ ಒಂದು ಡೈಲಾಗ್ ಇದೆ, ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ. ಅದು ನಿಜವಾಗ್ಲೂ ಹೌದು. ಯಾರು ಧಿಕ್ಕಾರನ ಹಾಕ್ತಾರೆ ಅವರೇ ಅಧಿಕಾರ ಕೊಡ್ತಾ ಇರೋದು. ಅದು ಇಲ್ಲಿ ಇಂಡೈರೆಕ್ಟ್ ಆಗಿ ಕರೆಕ್ಟ್ ಆಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಉಪ್ಪಿ ಅವರು. ಇದು ಜಸ್ಟ್ ಟೀಸರ್ ಟೈಪ್ ಅಂತಾನೆ ಅನ್ಕೊಳ್ಳಿ. ಇದರ ಟ್ರೈಲರು ಫುಲ್ ಫ್ಲೆಡ್ಜ್ ಇನ್ನ ಬಂದಿಲ್ಲ. ಹಾಗೆ ಸಿನಿಮಾ ನೋಡಿದ್ರೆ ಅವು ಇನ್ನ ಈ ತರ ಡೀಟೇಲಿಂಗ್ ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಇರುತ್ತೆ. ಯಾಕಪ್ಪ ಅಂದ್ರೆ ಜಸ್ಟ್ 2 ನಿಮಿಷಕ್ಕೆ ಇವರು ಇಷ್ಟು ತಲೆ ಹುಳ ಬಿಟ್ಟಿದ್ದಾರೆ ಅಂದ್ರೆ, ಇನ್ನ 2.5 3 ಗಂಟೆ ಬರೋ ಸಿನಿಮಾದಲ್ಲಿ ಎಷ್ಟು ಹುಳ ಬಿಡ್ಬೋದು ಅಲ್ವಾ? ಸಿನಿಮಾ ನೋಡಿದ್ಮೇಲೆ ನಾವು ಇನ್ನ ಡೀಟೇಲಿಂಗ್ ಆಗಿ ಏನೇನು ಹೇಳಿದ್ದಾರೆ ಅನ್ನೋದು ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ನಾನು ಯಾವ್ದಾರ ಪಾಯಿಂಟ್ ಮಿಸ್ ಮಾಡಿದ್ರೆ ಅದನ್ನ ನನಗೆ ಖಂಡಿತ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಯಾವ್ದಾರ ನೋಟಿಸ್ ಮಾಡಿದರೆ ಪಾಯಿಂಟು, ನಾನು ಅದನ್ನು ಮಿಸ್ ಮಾಡಿದರೆ ಅದನ್ನು ನೀವು ನನಗೆ ತಿಳಿಸಿ. ನಾನು ನಿಮ್ಮ ಜೊತೆ ಅಪ್ಡೇಟ್ ಆಗ್ತೀನಿ. ಥ್ಯಾಂಕ್ ಯು.